ಹೇ, ನಮ್ಮ ಹುಡುಗರು ಯಾವಾಗಲೂ ಹುಡುಗಿಯರ ಹಿಂದೆ ತಿರುಗಾಡೋದೇ ಕೆಲಸ. ಅವಳು ನೋಡದೇ ಇರಲಿ, ಅಟೆನ್ಷನ್ ಕೊಡದೇ ಇರಲಿ, ಏನೇ ಮಾಡಲಿ ಅವಳ ಮೇಲೆ ಇಂಟ್ರೆಸ್ಟ್ ಅಂತೂ ಕಮ್ಮಿ ಆಗೋಲ್ಲ. ನಿಮಗೆ ಡೌಟ್ ಇರುತ್ತೆ, ನಾನು ಇಷ್ಟಪಡ್ತಿರುವ ಹುಡುಗಿಯನ್ನು ನಾನೇ ಇಂಪ್ರೆಸ್ ಮಾಡ್ತಾ ಇದ್ದೇನೆ, ಅವಳು ಖಂಡಿತವಾಗಿಯೂ ನನ್ನ ಕಡೆ ತಿರುಗಿಯೇ ನೋಡ್ತಾ ಇಲ್ಲ, ಬಟ್ ಅವಳು ತಿರುಗಿ ನೋಡಬೇಕು, ಅವಳು ಮಾತನಾಡಿಸ್ಬೇಕು, ಅವಳಾಗಿಯೇ ಬಂದು ನಮ್ಮ ಮೇಲೆ ಇಂಟ್ರೆಸ್ಟ್ ತೋರಿಸ್ಬೇಕು ಅಂತ ತುಂಬ ಹುಡುಗರ ಆಸೆ. ಅದಕ್ಕೆ ಏನು ಮಾಡಬೇಕು? ಖಂಡಿತ ಅದಕ್ಕೆ ಆನ್ಸರ್ ಇದೆ. ಈ ಎರಡು ಟಿಪ್ಸ್ನ ನೀವು ನಿಮ್ಮ ಹುಡುಗಿಯ ಅಂದರೆ ನೀವು ಇಷ್ಟಪಡ್ತಿರುವಂಥ ಹುಡುಗಿಯ ಮುಂದೆ ಎಕ್ಸ್ಪ್ಲೋರ್ ಮಾಡಿದ್ದೇ ಆದರೆ ಅವಳು ಖಂಡಿತ ನಿಮ್ಮನ್ನು ಇಷ್ಟಪಡ್ತಾಳೆ. ಇನ್ಫ್ಯಾಕ್ಟ್ ಅವಳಾಗಿಯೇ ನಿಮ್ಮನ್ನ ಹುಡ್ಕೊ ಬರ್ತಾಳೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಫ್ರೆಶ್ ವಿಡಿಯೋ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಲವ್ ಸೀಕ್ರೆಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ SNG. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಒಂದು ಬೆಲ್ ಐಕನ್ನ ಆಲ್ಗೆ ಸೆಟ್ ಮಾಡ್ಬೋದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಟಿಪ್ ನಂಬರ್ 1, ನೀವು ಹುಡುಗಿಯರ ಮುಂದೆ ಬ್ಯುಸಿಯಾಗಿ ತೋರಿಸ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ನೀವು ಸಾಮಾನ್ಯವಾಗಿ ಗಮನಿಸ್ಬೋದು, ಹುಡುಗಿಯರು ಒಂದೇ ಪ್ರಶ್ನೆಯನ್ನು ತಲೆ ಕೆಳಗೆ ಮಾಡಿ ಹೆಚ್ಚಾಗಿ ಕೇಳ್ತಾರೆ. ಅದು ಏನು ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಅದೇ ಏನು ಮಾಡ್ತಾ ಇದೆಯಾ ಅಂತ. ಆದರೆ ಇದರಲ್ಲಿ ಏನಿದೆ ಅಂದುಕೊಂಡು ಸುಮ್ಮನಾಗ್ತಾರೆ. ಏಕೆಂದರೆ ಇದು ಒಂದು ಟ್ರಿಕ್ಕಿ ಆಗಿರುತ್ತೆ ಆ್ಯಂಡ್ ನಮ್ಮ ಹುಡುಗರಿಗಂತೂ ಅರ್ಥನೇ ಆಗಲ್ಲ. ಹಾಗೆಯೇ ತುಂಬ ಸರಳವಾಗಿ ಕೂಡ ತೆಗೆದುಕೊಳ್ತಾರೆ. ಆದರೆ ನೀವು ಅಪ್ಪಿತಪ್ಪಿಯೂ ಹಗುರವಾಗಿ ತೆಗೆದುಕೊಳ್ಬಾರ್ದು. ಏಕೆಂದರೆ ಏನು ಮಾಡ್ತಾ ಇದೆಯಾ ನೀನು ಎಂದು ಕೇಳುವ ಕೆಲವು ಹುಡುಗಿಯರಿಗೆ ಅನಿಸುತ್ತೆ ನೀವು ಖಾಲಿ ಕೂತಿದ್ದೀರಾ ಅಂತ. ಸೊ ಹಾಗಾಗಿ ಹುಡುಗಿಯರು ಏನು ಮಾಡ್ತಾ ಇದ್ದೀಯಾ ಅಂತ ಕ್ವಶನ್ ಕೇಳಿದರೆ ನೀವು ಸ್ಟಡಿ ಮಾಡ್ತಾ ಇದ್ದೀನಿ, ವರ್ಕ್ ಮಾಡ್ತಾ ಇದ್ದೀನಿ ಅಂತ ಬ್ಯುಸಿ ಉತ್ತರ ನೀಡಿದರೆ ಆ ಹುಡುಗಿಗೆ ಅನಿಸುತ್ತೆ ಜೀವನದಲ್ಲಿ ಏನನ್ನೂ ಸಾಧಿಸಲು ಟ್ರೈ ಮಾಡ್ತಾ ಇದ್ದಾನೆ ಅಂತ. ಸೊ ಈ ರೀತಿಯ ಹುಡುಗರ ಮೇಲೆ ಹುಡುಗಿಯರಿಗೆ ಇಂಟ್ರೆಸ್ಟ್ ಜಾಸ್ತಿನೇ ಇರುತ್ತೆ. ಇಂತಹ ಹುಡುಗರ ಜೊತೆ ಸೇರಿದರೆ ಜೀವನದಲ್ಲಿ ಗೌರವ, ಹಣ, ಉತ್ತಮ ಜೀವನ ನಡೆಸಬಹುದು ಎಂದು ಭಾವನೆ ಹುಡುಗಿಯರಲ್ಲಿ ಮೂಡುತ್ತೆ. ಟಿಪ್ ನಂಬರ್ 2, ಆ ಹುಡುಗಿಗೆ ಸಪೋರ್ಟ್ ಮಾಡಬೇಕಾಗುತ್ತೆ. ಅಂದರೆ ಬೇರೆಯವರು ಯಾವಾಗ ಅವರಿಗೆ ಸಪೋರ್ಟ್ ಮಾಡಲ್ವೋ ಆವಾಗ ಅವರಿಗೆ ಸಪೋರ್ಟ್ ಮಾಡಬೇಕಾಗುತ್ತೆ. ಇದು ಪವರ್ಫುಲ್ ಮೆಥಡ್. ಏಕೆಂದರೆ ಹುಡುಗಿಯರಿಗೆ ಸಪೋರ್ಟಿವ್ ಆಗಿದ್ದರೆ ಅವರಿಗೆ ಇಷ್ಟವಾಗುವುದು ತುಂಬಾ ಬೇಗ ಆಗಿರುತ್ತೆ. ಎಕ್ಸಾಂಪಲ್ ಕೊಡಬೇಕಂದ್ರೆ ಆ ಹುಡುಗಿಗೆ MBBS ಮಾಡಬೇಕಂತ ಇಷ್ಟ ಇರುತ್ತೆ, ಆದರೆ ಅವರ ಮನೇಲಿ ಇಷ್ಟ ಇರಲ್ಲ. ಆವಾಗ MBBS ಮಾಡಲು ಸಪೋರ್ಟ್ ಮಾಡಿದರೆ ಆಕೆಗೆ ನಿಮ್ಮ ಮೇಲೆ ಒಳ್ಳೆಯ ಭಾವನೆ ಮೂಡುತ್ತೆ. ಆಗ ನಿಮ್ಮ ಮಧ್ಯೆ ಒಳ್ಳೆಯ ರಿಲೇಷನ್ಶಿಪ್, ಬಾಂಡಿಂಗ್ ಶುರುವಾಗುತ್ತೆ. ಈಗ ಅವರಿಗೆ ಒಳ್ಳೆಯ ಭಾವನೆ ಬಂದು ಅವರನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಆ ಹುಡುಗಿಗೆ ನಂಬಿಕೆ ಬರುತ್ತೆ. ಆವಾಗ ನಿಮ್ಮ ಪ್ರೀತಿ ತುಂಬಾ ಸ್ಟ್ರಾಂಗ್ ಆಗುತ್ತೆ ಆ್ಯಂಡ್ ನಿಮಗೆ ಅವರು ಒಳ್ಳೆಯ ಪಾರ್ಟ್ನರ್ ಅಂತ ಅನಿಸುತ್ತೆ. ನೀವು ಏನು ಮಾಡ್ತೀರಾ, ಏನು ಡಿಸಿಷನ್ ತೊಗೊಳ್ತೀರಾ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಸೊ ದಟ್ಸ್ ಆಲ್ ಗೈಸ್. ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋದ ಟಿಪ್ ಇಷ್ಟವಾದರೆ ಒಂದು ಲೈಕ್, ಹಾಗೆ ಇದೇ ರೀತಿಯ ಇನ್ಫಾರ್ಮೇಟಿವ್ ಆ್ಯಂಡ್ ಇನ್ಫಾರ್ಮೇಷನ್ ವಿಡಿಯೋ ಬೇಕಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.